ಹಾಯ್ ಹಲೋ ನಮಸ್ಕಾರ. ಸೊ ಬಿಗ್ ಬಾಸ್ ಕ್ರೇಜ್ ತುಂಬ ಇದೆ. ಯಾರು ಗೆಲ್ತಾರೆ ಇವತ್ತು ಫೈನಲ್ಲು, ನೋಡೋಣ ಯಾರು ಗೆಲ್ತಾರೆ ಏನು ಅಂಥೇಳಿ. ನಮ್ಮ ಅಭಿಪ್ರಾಯ ಇಲ್ಲ, ಜನಗಳ ಅಭಿಪ್ರಾಯ ಏನು ಅಂತ ನೋಡೋಣ. ಓಕೆನಾ? ಎಸ್ ಬನ್ನಿ. ವರ್ಷಿತ್ ಅವ್ರು ಏನು ಮಾಡ್ತಾ ಇದ್ದೀರಾ? BCA ಓದ್ತಾ ಇದ್ದೀನಿ. BCA ಓಕೆ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತೀನಿ. ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು? ಗಿಲ್ಲಿ. ಯಾಕೆ? ಚೆನ್ನಾಗಿ ಆಡ್ತಾನೆ, ಕಾಮಿಡಿ ಆಲ್ಮೋಸ್ಟ್ ಎಲ್ಲ ಅವನೇ ಕಾಣಿಸ್ಕೊಂಡಿರೋದು ಜಾಸ್ತಿ, ಅದಕ್ಕೆ. ಇವರು ಅಶ್ವಿನಿ ಗೌಡ ಇದ್ದಾರೆ, ಅವರು ಚೆನ್ನಾಗಿ ಆಡೋರು. ಅವರು ಚೆನ್ನಾಗಿ ಆಡ್ತಾರಾ? ಅವರಿಬ್ಬರಿಂದ, ಯಾರಿಬ್ಬರಿಂದ? ಅಶ್ವಿನಿ ಮತ್ತೆ ಗಿಲ್ಲಿಯಿಂದ. TRP ಬರ್ತಾ ಇದೆಯಾ? ನಿಮ್ಗೆ ಗೊತ್ತು? ನಾವು ನೋಡ್ತಿರಲ್ಲ. ಹೌದಾ? ಓಕೆ. ಹಂಗಾರೆ ಗಿಲ್ಲಿ ಗೆಲ್ಬೇಕು ಅಂತ. ಇನ್ನು ಯಾರು ಗೆಲ್ಲಬಾರ್ದು ಅಂತ ನಿಮ್ಮ ಪ್ರಕಾರ? ಏನಿಲ್ಲ, ಅಂದ್ರೆ ಅವ್ರು ಗೆದ್ರೆ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿರುತ್ತೆ ಅಂತ. ಅವ್ರೇನು ಚೆನ್ನಾಗಿ ಆಟ ಆಡಿರೋದು? ಚೆನ್ನಾಗಿ. ಥ್ಯಾಂಕ್ ಯು. ಪ್ರದೀಪ್ತಿ ಓಕೆ. ಏನು ಮಾಡ್ತಾ ಇದ್ರಿ ನೀವು? ನಾನು BCA ಫಸ್ಟ್ ಸೆಮ್. ಓಕೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಸೊ ಯಾರು ತುಂಬ ಚೆನ್ನಾಗಿ ಆಡ್ತಾರೋ, ಯಾರು ಗೆಲ್ಲಬೇಕು ಇವತ್ತು? ಇವತ್ತು ಗೇಮ್ಸ್ ಅಂತ ಬಂದರೆ ಧನುಷ್ ಚೆನ್ನಾಗಿ ಆಡ್ತಾರೆ, ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಗಿಲ್ಲಿ ಚೆನ್ನಾಗಿ ಆಡ್ತಾರೆ. ಸೂಪರ್. ಯಾರಾದರೂ ಪರವಾಗಿಲ್ಲ, ಯಾರಾದರೂ ವಿನ್ ಆಗಲಿ. ಧನುಷ್ ಅವ್ರು ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡ್ತಾರಾ? ಧನುಷ್ ಅವ್ರು ಚೆನ್ನಾಗಿ ಟಾಸ್ಕ್ ಮಾಡ್ತಾರೆ. ಓಕೆ. ಸೊ ಎಂಟರ್ಟೈನ್ಮೆಂಟು ನಗಿಸೋದು ಅಂದರೆ ಗಿಲ್ಲಿ ಅವರು. ಸೊ ಅವ್ರು ಯಾರು ಗೆಲ್ಬೇಕಂಗಾರೆ? ಸೊ ಇಬ್ಬರಲ್ಲಿ ಯಾರಾದರೂ ಗೆದ್ರು ಯಾರು ಗೆಲ್ಬೇಕು? ಒಬ್ಬರು ಅಂದರೆ ಧನುಷ್ ಗೆಲ್ಲಿ ಅಂತ. ಎಂಟರ್ಟೈನ್ಮೆಂಟ್ ಅಷ್ಟೇ ಸಾಕಾಗಲ್ಲ, ಟಾಸ್ಕ್ ಕೂಡ ಇಂಪಾರ್ಟೆಂಟ್, ಅದಕ್ಕೆ ಧನುಷ್ ಗೆಲ್ಲಿ. ಓಕೆ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಇಲ್ಲ, ನಾನು ಜಾಸ್ತಿ ನೋಡ್ತಾ ಇಲ್ಲ. ಓಕೆ. ಯಾರು ಗೆಲ್ಬೇಕು ನಿಮ್ಮ ಪ್ರಕಾರ? ಸರ್ ಗಿಲ್ಲಿ ನಟ. ಯಾರು? ಯಾರು ಗೆಲ್ಬೇಕು? ಗಿಲ್ಲಿ ನಟ. ಗಿಲ್ಲಿ ಗೆಲ್ಬೇಕಾ? ಯಾಕೆ? ಮನೋರಂಜನೆ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಅದಕ್ಕೆ ಗೆಲ್ಬೇಕು ಸರ್. ಅವರೇ ಗೆಲ್ಬೇಕು ಅಂತ. ಅಶ್ವಿನಿ ಅವರು? ಅವ್ರು ಸೆಕೆಂಡ್ ಬರ್ತಾರೆ ಅನ್ಸುತ್ತೆ. ಸೆಕೆಂಡ್ ಬರ್ತಾರೆ ಅಂತ. ಮಂಗಳೂರು ಅಡಿಗೆ ರಕ್ಷಿತಾ. ರಕ್ಷಿತಾ. ಅವ್ರಿಗೂ ಕಾಂಪಿಟೇಷನ್ ಇದೆ, ನೋಡ್ಬೇಕು ಯಾರು ಸೆಕೆಂಡ್ ರನ್ ಯಾರು ಆಗ್ತಾರೆ ನೋಡ್ಬೇಕು. ಸೊ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು? ಯಾರಿಗೆ ಅರ್ಹತೆ ಇದೆ? ಅರ್ಹತೆ ಇರೋದು ಗಿಲ್ಲಿ ನಟ್ಟಂಗೆ. ಗಿಲ್ಲಿನೇ ಅಂತೀರಾ? ತಮ್ಮ ಹೆಸರು? ಆನಂದ್. ಓಕೆ. ಆನಂದವಾಗಿ ಹೇಳಿ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಓಕೆ. ಸರ್, ಈಗ ಇವತ್ತು ಬಿಗ್ ಬಾಸ್ ಫೈನಲ್, ಓಕೆನಾ? ಸೊ ಯಾರು ಗೆಲ್ಲಬೇಕು ನಿಮ್ಮ ಪ್ರಕಾರ? ಯಾರು ಅರ್ಹತೆ ಇದೆ? ನನ್ನ ಪ್ರಕಾರ ಅರ್ಹತೆ ಇರೋದು ಗಿಲ್ಲಿ ನಟ. ಕಾಮಿಡಿ ಮಾಡ್ತಾನೆ, ಎಲ್ಲರಿಗೂ ನಗಿಸ್ತಾರೆ. ಅದಾಗಿ ನಮ್ಮ ಡಿಸ್ಟಿಕ್. ಯಾವ ಡಿಸ್ಟಿಕ್? ಮಂಡ್ಯ. ಅಲ್ಲ, ಮಂಡ್ಯ ಡಿಸ್ಟಿಕ್ ಅಂತ ಗೆಲ್ಲಬೇಕಾ? ಇಲ್ಲ ಜನ ಊರ್ನವ್ರಂತ ಗೆಲ್ಲಿಸಬೇಕು? ಇಲ್ಲ ನಮ್ಮೂರಂತ ಆಟ ಆಡಿದಾರಂತ ಚೆನ್ನಾಗಿ ಆಟ ಆಡಿದ್ದಾರೆ, ಎಲ್ಲಾರನ್ನೂ ಮನೋರಂಜನೆ ಕೊಡ್ತಾರೆ. ಓಕೆ. ಅಶ್ವಿನಿ ಗೌಡ ಅವರು? ಅಶ್ವಿನಿ ಅವ್ರು ಸೆಕೆಂಡ್ ಬರ್ತಾರೆ. ರನ್ನರ್ ಅಪ್ ಅಂತೀರಾ? ಮಂಗಳೂರು ಅಡಿಗೆ ಅವಳು ರನ್ನರ್ ಅಪ್ ಆಗಿರ್ತಾರೆ. ಅವರು ರನ್ನರ್ ಅಪ್ ಆಗ್ಬಿಡ್ತಾರೆ ಅಂತೀರಾ? ಓಕೆ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಓಕೆ. ಯಾರು ಗೆಲ್ಲಬೇಕು ನಿಮ್ಮ ಪ್ರಕಾರ ಇವತ್ತು ಫೈನಲ್ಲು? ಗಿಲ್ಲಿ. ಯಾಕೆ? ಅವರೊಂಥರ ಚೆನ್ನಾಗಿದ್ದಾರೆ, ಎಂಟರ್ಟೈನರ್, ಚೆನ್ನಾಗಿ ಮಾಡ್ತಾರೆ ಅವರು. ಅದಕ್ಕೆ. ಇವರು ಅಶ್ವಿನಿ ಗೌಡ ಏನು ಅಷ್ಟೇನು ಅನ್ಸಲ್ಲ ಅವ್ರು ಗೆಲ್ಲಬೇಕು ಅಂತ. ಅಷ್ಟೇನು ಇಷ್ಟ ಇಲ್ಲ. ಓಕೆ. ಸೊ ಪ್ರತಿದಿನ ನೋಡ್ತಾ ಇದ್ದೀರಾ ಬಿಗ್ ಬಾಸು? ಹೌದು. ತುಂಬ ಏನು ಇಷ್ಟ ಆಗುತ್ತೆ ನಿಮ್ಮ ಬಿಗ್ ಬಾಸಲ್ಲಿ? ಏನು ನಿಮಗೆ ಮೆಸೇಜ್ ಏನು ಸಿಕ್ಕಿದೆ ಅದರಿಂದ ಅಂತ ನಮ್ಗೆ ಗೊತ್ತಾಗಬೇಕು. ಮೆಸೇಜ್ ಅದೆಲ್ಲ ನಾನು ಸುಮ್ಮನೆ ಫನ್ ಟೈಮ್ ಪಾಸಿಗೆ ನೋಡ್ತಾ ಇರ್ತೀವಿ ಅಷ್ಟೇ. ಟೈಮ್ ಪಾಸಿಗೆ ನೋಡ್ತೀವಿ ಅಷ್ಟೇ. ಸೊ ಓಕೆ. ಸೊ ಹೀಗಾಗಿ ನಿಮಗೆ ಗಿಲ್ಲಿ ಗೆಲ್ಲಬೇಕು ಅಂತ ಇದೆ. ಹೌದು. ಥ್ಯಾಂಕ್ ಯು. ಓಕೆ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಅವಾಗ ನೋಡ್ತೀವಿ. ಅವಾಗ. ಓಕೆ. ಯಾರು ಗೆಲ್ಲಬೇಕು ನಿಮ್ಮ ಪ್ರಕಾರ ಇವತ್ತು ಫೈನಲ್ಲು? ಗಿಲ್ಲಿ. ಯಾಕೆ? ಅವ್ರು ಚೆನ್ನಾಗೆಲ್ಲ ಆಡೋರೆ, ಅದಕ್ಕೆ. ಈ ಅಶ್ವಿನಿ ಇದ್ದಾರೆ, ರಕ್ಷಿತಾ ಇದ್ದಾರೆ, ಅವ್ರು ಯಾರು ಇಷ್ಟ ಇಲ್ಲ. ಧನುಷ್ ಇದ್ದಾರೆ, ಇಷ್ಟ ಇಲ್ಲ. ಯಾರು ಇಷ್ಟ ಇಲ್ಲ. ಯಾಕೆ? ಗಿಲ್ಲಿನೇ ಇಷ್ಟ. ಗಿಲ್ಲಿ ಇಷ್ಟನಾ? ಏನು ಇಷ್ಟ ಆಗುತ್ತೆ ಗಿಲ್ಲಿಯಲ್ಲಿ ನೀವು ಮಾಡೋದು? ಅವರೆಲ್ಲ ಚೆನ್ನಾಗಿ ಆಡೋರೆ, ಅದಕ್ಕೆ. ಚೆನ್ನಾಗಿ ಆಡ್ತಾರಾ ಗಿಲ್ಲಿ? ಸೊ ಹಿಂಗಾಗಿ ಅವರೇ ಗೆಲ್ಲಬೇಕು. ಅವರೇ ಗೆಲ್ಲಬೇಕು. ಮತ್ತು ಅವ್ರು ಬಿಟ್ಟರೆ, ಅವ್ರ ಸ್ಥಾನ ಬಿಟ್ಟು ಬೇರೆ ಇನ್ಯಾರು ಗೆಲ್ಬೋದು? ನಿಮ್ಮ ರಘು ಅವರು ಚೆನ್ನಾಗಿ ಆಡ್ತಾರಾ? ಅವರು ಚೆನ್ನಾಗಿ ಆಡ್ತಾರೆ. ಓಕೆ. ಅಷ್ಟೇ. ಥ್ಯಾಂಕ್ ಯು. ಹೇಳ್ರೇನು? ಭುವನ್ ರೆಡ್ಡಿ. ಓಕೆ. ಬಿಗ್ ಬಾಸ್ ಒಳಗಡೆ ಯಾರು ಗೆಲ್ಲಬೇಕು ಇವತ್ತು ಫೈನಲಲ್ಲಿ? ಗಿಲ್ಲಿ ಅನ್ಸುತ್ತೆ. ಗಿಲ್ಲಿ. ಅಶ್ವಿನಿ ಗೌಡ ಅವರು? ಇಲ್ಲ, ನಾನು ಅಷ್ಟೊಂದು ನೋಡಲ್ಲ, ಬಟ್ ಗಿಲ್ಲಿ ಗೆಲ್ಬೇಕು ಅನ್ಸುತ್ತೆ ಅಷ್ಟೇ. ಗಿಲ್ಲಿ ಗೆಲ್ಬೇಕು ಅನಿಸ್ತಾ ಇದೆಯಾ? ಚೆನ್ನಾಗಿ ಆಡ್ತಾರ ಅವರು? ಸೊ ಹಂಗಾರೆ ಫೈನಲಲ್ಲಿ ಅವರೇ ಪಕ್ಕ ಅವರೇ ಗೆಲ್ಬೋದು ಅಂತ ಅನ್ಸುತ್ತೆ. ಕರೆಕ್ಟ್. ನಮಗೂ ಹಂಗೆ ಅನ್ಸುತ್ತೆ, ಯಾಕಂದ್ರೆ ಫೈನಲ್ ಮಾಡೋದು ಚಾನೆಲ್ ಅಲ್ವಾ? ಸೊ ಗಿಲ್ಲಿ ಅವರು ಅವರೇ ಗೆಲ್ಲೋ ಚಾನ್ಸಸ್ ಇದೆ, ಅವರೇ ಗೆಲ್ಬೋದು ಅನ್ಸುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೈ, ನಿಮ್ಮ ಹೆಸರೇನು? ಕಿಶೋರ್. ಓಕೆ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು? ಗಿಲ್ಲಿ. ಯಾಕೆ? ಆಯ್ತು. ಅಲ್ಲ, ಗಿಲ್ಲಿ ಅಂದ್ರಲ್ಲ. ಅವ್ನು ಚೆನ್ನಾಗಿ ಆಡ್ತಾನೆ. ಚೆನ್ನಾಗಿ ಆಡ್ತಾನೆ. ಅಶ್ವಿನಿ ಗೌಡ ಅವರು? ಬೇಡ, ನಂಗೆ ಇಷ್ಟ ಇಲ್ಲ ಅಶ್ವಿನಿ ಗೌಡ. ಯಾಕೆ? ಆಟಿಟ್ಯೂಡ್ ಬೇರೆ ಲೆವೆಲ್, ಅದಕ್ಕೆ. ಆಟಿಟ್ಯೂಡ್ ಬೇರೆ ಲೆವೆಲ್ ಇದೆಯಾ? ಸೊ ನಿಮ್ಮ ಪ್ರಕಾರ ಗಿಲ್ಲಿನೇ ಗೆಲ್ಲಬೇಕು. ಮತ್ತೆ ಬೇರೆ ತುಂಬಾ ಜನ ಇದಾರಲ್ಲ, ರಕ್ಷಿತಾ ಇದ್ದಾಳೆ, ಕಾವ್ಯ ಇದ್ದಾರೆ, ಧನುಷ್. ಮತ್ತೆ ಯಾರು ಗೆಲ್ಲಬೇಕು ಫೈನಲ್ ಅಂದ್ರೆ? ಫೈನಲ್ ಅಂದ್ರೆ ಗಿಲ್ಲಿ ಗೆಲ್ಲಬೇಕು. ಅವ್ರಿಗೆ ಕಪ್ ಸಿಗಬೇಕು ಅಂತ ನಿಮ್ಮ ಆಸೆ? ಹೌದಾ? ಬಡೂರ್ ಮನೆಯಿಂದ ಬಂದಿದ್ದಾನೆ, ಚೆನ್ನಾಗಿ ಆಡ್ತಾ ಇದ್ದಾನೆ, ಆಡಲಿ ಅಂತ. ಗೆಲ್ಲಿ ಅವನೇ ಬರಲಿ ಅಂತ ಆಸೆ ಅಂತ. ಜೀವನ್. ಓಕೆ. ಬಿಗ್ ಬಾಸ್ ಒಳಗಡೆ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು? ಕಾವ್ಯ ಗೆಲ್ಲಬೇಕು. ಕಾವ್ಯನಾ? ಯಾಕೆ? ಯಾಕೆ?
ಯಾಕಂದರೆ ಮುಂಚೆಯಿಂದನೂ ಸೀರಿಯಲ್ ನೋಡ್ಕೊಂಡು ಬಂದಿದ್ದೀರಿ. ಓಕೆ ಡೌನ್ ಟು ಅರ್ತ್ ಅನಿಸುತ್ತೆ. ಕಾವ್ಯ ಹ್ಞೂ ಡೌನ್ ಟು ಅರ್ತ್ ನಿನ್ನೆ ಎಪಿಸೋಡು ನೋಡಿದ್ರಿ, ಹಾಂ ಈ ಕಷ್ಟದಿಂದ ಬಂದಿರೋದು ಅದಕ್ಕೆ ಕಾವ್ಯ ಸರ್. ಅವರಾ? ಓಕೆ ಇವರು ಗಿಲ್ಲಿ ಇದ್ದಾರೆ, ರಕ್ಷಿತಾ ಇದ್ದಾರೆ, ಗಿಲ್ಲಿನೂ ಇದ್ದಾರೆ. ಧನುಷ್ ಇದ್ದಾರೆ. ಈ ಗಿಲ್ಲಿಗೆ ಎಷ್ಟೊಂದು ಶೋಸ್ ಆಫರ್ ಎಲ್ಲ ಮುಂಚೆ ಎಲ್ಲ ಮಾಡಿದ್ದಾನೆ ಕಾಮಿಡಿ ಕಿಲಾಡಿಗಳಲ್ಲಿ, ಸ್ವಲ್ಪ ಫೇಮಸ್ ಆಗಿದ್ದಾನೆ. ಫಿಲಮ್ಸಲ್ಲೂ ಎಷ್ಟೊಂದು ಮಾಡೋನೆ ಅವನು, ಅದಕ್ಕೆ ಸರ್. ಕಾವ್ಯಾಗಂದರೆ ಒಂದೇ ಸೀರಿಯಲ್ ಮಾಡಿರೋದು, ಇನ್ನೂ ಅವಕಾಶಗಳು ಸಿಗಬೇಕು, ಟ್ಯಾಲೆಂಟೆಡ್ ಇದ್ದಾರೆ ಅಂತ. ಗಿಲ್ಲಿ ಗೆಲ್ಬೇಕು ಸರ್. ಯಾಕೆ? ಯಾಕಂದರೆ ಅವನು ನಗ್ತಾ ಎಲ್ಲ ಕಾಮಿಡಿ ಮಾಡ್ಬೋದು, ಆದರೆ ಅವನು ಎಲ್ಲರನ್ನ ಫೂಲ್ ಮಾಡ್ತಾ ಇದ್ದಾನೆ ಸರ್. ಫೂಲ್ ಮಾಡ್ತಾ ಇದ್ದಾರೆ. ಫೂಲ್ ಮಾಡಿಕೊಂಡು ಎಲ್ಲರನ್ನ ಒಳ್ಳೆ ಟಾಸ್ಕ್ ಎಲ್ಲ ಪರ್ಫಾರ್ಮ್ ಮಾಡ್ಕೊಂಡು ಗೆಲ್ತಿದ್ದಾನೆ ಅವನು. ಮೈಂಡ್ ಗೇಮ್ಸ್ ಆಡ್ತಿದ್ದಾನೆ. ಓ ಮೈಂಡ್ ಗೇಮು ಗಿಲ್ಲಿ. ಹಾಂ ಆ ಥರ. ಸೊ ಹಂಗಾರೆ ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು? ಅದೇ ಗಿಲ್ಲಿ ಗೌಡ ಇದ್ದಾರೆ, ಕರೆಕ್ಟೇ. ಮೈಂಡ್ ಗೇಮ್ ಅಂತ ಹೇಳ್ತಾ ಇದ್ದೀರಾ ಮತ್ತೆ. ಆದರೆ ಅಶ್ವಿನಿ ಅವ್ರು ಅಂದರೆ ಇಲ್ಲಿವರೆಗೂ ಯಾರು ವುಮೆನ್ ಯಾರು ಗೆಲ್ತಿಲ್ಲ. ಆ ರೀಸನಿಂದ ನಾನು ಗಿಲ್ಲಿನೇ ತೊಗೊತೀನಿ. ಹಾಂ ನಮ್ಮೆಲ್ರಿಗೂ ಗಿಲ್ಲಿನೇ ಇಷ್ಟ ಸರ್. ಗಿಲ್ಲಿನೇ ಇಷ್ಟ. ಥ್ಯಾಂಕ್ ಯು. ಯಾರು ಗೆಲ್ಬೇಕು? ಗಿಲ್ಲಿ ಗೆಲ್ಲಬೇಕು. ಯಾಕೆ? ಯಾಕಂದರೆ ಬಡವ್ರ ಮಕ್ಕಳು ಬೆಳಿಬೇಕು ಸರ್. ಅಲ್ಲ ಬಡವರು ಅನ್ನೋದು ಮುಖ್ಯನಾ, ಆಟ ಕರೆಕ್ಟಾಗಿ ಯಾರು ಚೆನ್ನಾಗಿ ಆಡಿದಾರೆ ಅಂತ ಲೆಕ್ಕನ? ಆಟ ಲೆಕ್ಕ, ಆಟ ಆಡ್ತಿದ್ದಾನೆ ಗಿಲ್ಲಿ, ಕರೆಕ್ಟಾಗಿ ಇದ್ದಾನೆ, ಆಡ್ತಿದ್ದಾರೆ ಕರೆಕ್ಟಾಗಿ. ಬಟ್ ನೀವು ಹೇಳ್ತಾ ಇರೋದು ಬಡವ್ರ ಮಕ್ಕಳು ಗೆಲ್ಲಬೇಕು ಅಂತ. ಹಾಂ. ಇಲ್ಲಿ ಬಡವ್ರ ಮಕ್ಕಳು ಶ್ರೀಮಂತರ ಮಕ್ಕಳು ಅಂತ ಬರಲ್ಲ ಬಿಗ್ ಬಾಸ್ ಅಲ್ಲಿ, ಕರೆಕ್ಟ್ ಅಲ್ವಾ? ಯಾರು ಕರೆಕ್ಟಾಗಿ ಆಡ್ತಾರೋ, ಯಾರು ಕರೆಕ್ಟಾಗಿ ಇರ್ತಾರೋ ಅವ್ರು ಮಾತ್ರ ಗೆಲ್ಲಕ್ಕೆ ಸಾಧ್ಯ. ಅದು ಜನಗಳ ಇಷ್ಟ, ಕರೆಕ್ಟ್ ಅಲ್ವಾ? ಸೊ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಗಿಲ್ಲಿ ಗೆಲ್ಲಬೇಕು. ಗಿಲ್ಲಿನ ಗೆಲ್ಲಬೇಕು. ಓಕೆ ಅವ್ರು ಬಿಟ್ಟು ಮತ್ತೆ ಇನ್ಯಾರು ಓಟ್ ಹಾಕ್ತೀರಾ? ಅವ್ರು ಬಿಟ್ಟರೆ ಅವ್ರು ಬಿಟ್ಟರೆ ಧನುಷಿಗೆ ಓಟ್ ಹಾಕ್ತೀವಿ. ಧನುಷ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಹಾಂ. ಓಕೆ ಸೊ ಹಂಗೆ ಅವ್ರು ಬಿಟ್ಟರೆ ಅವ್ರು ಹಾಂ. ರನ್ನರ್ ಅಪ್ ಹಂಗಾರೆ ಯಾರು ಆಗ್ಬೋದು? ಧನುಷ್ ಹಾಕ್ಬೋದು. ಧನುಷ್ ಆಗ್ಬೋದು. ಹಾಂ. ಥ್ಯಾಂಕ್ ಯು. ನಿಮ್ಮ ಹೆಸರು ಹೇಳಿ. ಚೈತ್ರ. ಚೈತ್ರ ಹಾಂ. ಏನು ಮಾಡ್ತಾ ಇದ್ದೀರಾ? BCA ಓದ್ತಾ ಇದ್ದೀನಿ, ಡಿಗ್ರಿ. ಅವ್ರು ಹೇಳ್ಕೊಡ್ಬೇಕಾ ನಿಮಗೆಲ್ಲ? ಸರಿ ಓಕೆ. ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೋದು? ಗಿಲ್ಲಿ ಯಾಕೆ? ಚೆನ್ನಾಗಿ ಆಡ್ಕೊತ ಬಂದಿದ್ದಾನೆ, ಓಕೆ. ಎಲ್ರೂ ಲೈಕ್ ನಗಿಸ್ತಾನೆ. ಸೊ ಅಶ್ವಿನಿ ಗೌಡ ಅವರು ಇದ್ದಾರೆ. ಇದ್ದಾರೆ, ಬಟ್ ಅವರು ಎಲ್ಲದರಲ್ಲೂ ಸೊ ನಾನು ಗಿಲ್ಲಿನೇ. ಗಿಲ್ಲಿನೇ ರಕ್ಷಿತಾ ಮಂಗಳೂರು ಹುಡುಗಿ. ನನಗೆ ಗೊತ್ತಿಲ್ಲ, ಬಟ್ ಗಿಲ್ಲಿ ಅನ್ಸುತ್ತಲ್ಲ, ಗಿಲ್ಲಿನೇ ಗೆಲ್ಲೋದು. ಗಿಲ್ಲಿನೇ ಗೆಲ್ಲೋದು ಅನ್ಸುತ್ತೆ ಅಲ್ಲ, ಗಿಲ್ಲಿನೇ ಗೆಲ್ಲೋದು. ಇವ್ರು ಹೇಳ್ಬಿಟ್ರೆ ಬ್ರೋ ಡಿಸೈಡ್ ಮಾಡಕ್ ಬಿಟ್ರು. ಸೊ ಗಿಲ್ಲಿ ಗೆಲ್ಬೇಕು ಅಂತ. ಹಾಂ. ಅವ್ರು ಬಿಟ್ರೆ ಇನ್ಯಾರು ಸಿಗ್ಬೋದು ಸ್ಥಾನ? ಅವರು ಬಿಟ್ಟರೆ ಅಶ್ವಿನಿ ಗೌಡ ಅಶ್ವಿನಿ ಚಾನ್ಸಸ್ ಇದೆಯಾ ಅವ್ರಿಗೆ? ಇರುತ್ತೆ. ರನ್ನರ್ ಅಪ್ ಯಾರಾಗ್ಬೋದು? ಸೆಕೆಂಡ್ ರನ್ನರ್ ಅಪ್ ರಘು. ರಘು ಸೆಕೆಂಡ್ ರನ್ನರ್ ಅಪ್ ಆಗ್ತಾರಾ? ಹೌದಾ? ಥ್ಯಾಂಕ್ ಯು. ಹಾಂ. ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು? ಸರ್ ನಮ್ಮ ಗಿಲ್ಲಿನೇ ಗೆಲ್ಲಬೇಕು. ಯಾಕೆ ಅಂದರೆ ತುಂಬ ಚೆನ್ನಾಗಿ ಆಟ ಆಡ್ತವ್ರೆ ಈ ಸಲ. ಅಶ್ವಿನಿ ಗೌಡನೂ ಆಡಿದ್ದಾರೆ. ಇಲ್ಲ ಸರ್, ಆಡಿದ್ದಾರೆ, ರಕ್ಷಿತಾ ಇಲ್ಲ ಅವು ಗಿಲ್ಲಿನೇ ಗೆಲ್ಲಬೇಕು. ಇಲ್ಲ ಅಂದರೆ ನಮ್ಮ ಕರ್ನಾಟಕದಲ್ಲಿ ಬಿಗ್ ಬಾಸು ಮೋಸ ಆಗುತ್ತೆ. ಈ ಸಲ ಗಿಲ್ಲಿ ಗೆದ್ದಿಲ್ಲ ಅಂದರೆ ಬಿಗ್ ಬಾಸು ಮೋಸನೇ. ಹಂಗಂತೀರಾ? ಹೌದು. ಓಕೆ ಓಕೆ. ಸೊ ನಿಮ್ಮ ಪ್ರಕಾರ ಹಂಗಾರೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಬಿಡ್ತಾರೆ ಅಂತ? ಮತ್ತೆ 2020 ಆಗ್ಬಿಡುತ್ತೆ ಇಲ್ಲೋ ಮ್ಯಾಚ್ ಫಿಕ್ಸಿಂಗು. ಸೊ ಹಿಂಗ ಗಿಲ್ಲಿ ಗೆಲ್ಬೇಕು. ಗಿಲ್ಲಿನೇ ಗೆಲ್ಲಬೇಕು. ಓಟ್ ಹಾಕಿರೋದು ನಾವು ಗಿಲ್ಲಿಗೆ. 100% ಗಿಲ್ಲಿ ಗೆಲ್ತಾರೆ ಇವತ್ತು. ಓಕೆ. ರನ್ನರ್ ಅಪ್ ಯಾರಾಗ್ಬೋದು? ರನ್ನರ್ ಅಪ್ ಗೊತ್ತಿಲ್ಲ ಸರ್ ನನಗೆ. ಗೊತ್ತಿಲ್ವಾ? ಗೊತ್ತಿಲ್ಲ. ಯಾರಾಗ್ಬೋದು? ಇಲ್ಲ. ಇದ್ದಾರೆ, ಧನುಷ್ ಇದ್ದಾನೆ, ರಕ್ಷಿತಾ ಇದ್ದಾಳೆ. ರಕ್ಷಿತಾ ರನ್ನರ್ ಅಪ್ ಆಗ್ಬೋದು ಅಂತೀರಾ? ಹೌದು. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ಕಾರ ಸರ್. ಓಕೆ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೋದು? ಅದೇ ಗಿಲ್ಲಿನೇ ಗೆಲ್ಬೋದು ಸರ್. ಗೆಲ್ಬೋದು ಅಂತೀರಾ? ಯಾಕೆ ಗಿಲ್ಲಿನೇ ಅಂತ ಇದ್ದೀರಾ ಎಲ್ಲ? ಯಾಕೆ ಅಂದರೆ ಎಲ್ಲರೂ ಅಂದರೆ ಗಿಲ್ಲಿ ಅಂತಾರೆ. ಎಲ್ಲರೂ ಗಿಲ್ಲಿ ಅಂತ ಇದಾರೆ ಅಂದ್ಬಿಟ್ಟು ನೀವು ಸರ್ ಗಿಲ್ಲಿ ಅಂತ ಇದ್ದೀರಾ? ನಾನು ಜಾಸ್ತಿ ನೋಡಲ್ಲ ಸರ್ ಬಿಗ್ Okay. ಬಾಸ್ ಎಲ್ಲ. ಗಿಲ್ಲಿ ಸರ್. ಯಾಕೆ? ಬಡ ಮಕ್ಕಳು ಗೆಲ್ಬೇಕು ಸರ್. ಗುರು ಇಲ್ಲಿ ಬಡವರು ಶ್ರೀಮಂತರ ಅನ್ನೋ ಮಕ್ಕಳದು ಲೆಕ್ಕ ಬರೋದಿಲ್ಲ ಯಾವಾಗ್ಲೂ. ಆಟ ಯಾರು ಚೆನ್ನಾಗಿ ಆಡಿದಾರೆ, ಅವ್ನು ಚೆನ್ನಾಗಿ ಆಡ್ತಾನೆ, ಹೇಳ್ಬೇಕು. ಆಟನೂ ಆಡ್ತಾನೆ, ಅವ್ನ ತಲೆನೇ ಇದೆ, ಎಲ್ಲಾರ್ಗು ನಗಿಸ್ತಾನೆ. ಈಗ ನಾನು ಹಂಗಾರೆ ಬಡವ್ರ ಮಗ ಅಂತ ನಾನು ಕರ್ಕೊಂಡು ಹೋಗಿ ಅಲ್ಲಿ ಇದ್ರ ಮೇಲೆ ಕುಂದಿರ್ಸ್ಬಿಡ್ತಾರಾ? ಇಲ್ಲ ಸರ್, ಗೆಲ್ಬೇಕು. ಇಲ್ಲ ಸರ್, ಎಲ್ಲಾದ್ರೂ ಗಿಲ್ಲಿನೇ ಸರ್. ಗಿಲ್ಲಿನಾ? ಗಿಲ್ಲಿ ಗೆಲ್ಲೇಬೇಕು ಸರ್. ಅಶ್ವಿನಿ ಗೌಡ ಬೇಡ ಸರ್. ರಕ್ಷಿತಾ? ಗಿಲ್ಲಿ. ಧನುಷ್ ಬಲ್ಲಿ ಸರ್ ಸೆಕೆಂಡ್ ರನ್ನರ್ ಅಪ್ ಆಗ್ಬೋದಾ? ಹಾಂ ಸರ್. ಫಸ್ಟ್ ಗೆಲ್ಬೇಕಾದ್ರೆ ಯಾರು? ಗಿಲ್ಲಿ. ಏನಿದೆ ಅಂಥದ್ದು ಏನು ನೋಡಿದ್ರಿ ಬಿಗ್ ಬಾಸ್? ಅವನು ಎಲ್ಲಾರನ್ನೂ ಖುಷಿ ಪಡಿಸ್ತಾನೆ, ಆಟ ಆಡೋ ಚೆನ್ನಾಗಿ ಆಡ್ತಾನೆ, ಎಲ್ಲ ಮಾಡ್ತಾನೆ. ಓಕೆ. ಎಲ್ಲ ಕೆಲಸಗಳು ಚೆನ್ನಾಗಿ ಮಾಡ್ತಾನೆ, ಎಲ್ಲ ಕೆಲಸ ಚೆನ್ನಾಗಿ ಮಾಡ್ತಾನೆ ಸರ್ ಅವನು. ಚೆನ್ನಾಗಿ. ಹಾಂ. ಗಿಲ್ಲಿ ಅವ್ರಿಗೆ ಹಾಕಿದ್ದೀವಿ ಸರ್ ಒಟ್ಟು. ಅವ್ರಿಗೆ ಹಾಕಿ. ಸೂಪರ್ ಬ್ರದರ್. ಆಲ್ ದ ಬೆಸ್ಟ್ ಹೇಳ್ಬಿಡಿ. ಆಲ್ ದ ಬೆಸ್ಟ್. ಗಿಲ್ಲಿಗೆಲ್ಲ ಓಟ್ ಮಾಡಿ. ಗಿಲ್ಲಿಗೆಲ್ಲ ಓಟ್ ಮಾಡಿ ಸರ್. ಓಟ್ ಮಾಡಿ. ನೀವು ಗಿಲ್ಲಿಗೆ. ಸರ್ ನಮಸ್ತೆ. ನಿಮ್ಮ ಹೆಸರೇನು? ಚರಣ್ ಸರ್. ಚರಣ್. ಓಕೆ ಚರಣ್ ಸರ್, ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು? ಸರ್ ಗಿಲ್ಲಿನೇ ಸರ್. ಗಿಲ್ಲಿನಾ? ಯಾಕೆ? ಸರ್ ಅವ್ರು ಚೆನ್ನಾಗಿ ಆಡ್ತಾರೆ, ಎಲ್ಲದರಲ್ಲೂ ಇದ್ದಾರೆ ಅವರು. ಕಾಮಿಡಿಯಲ್ಲಿದ್ದಾರೆ, ಸಾಂಗಲ್ಲಿದ್ದಾರೆ, ಅಂದರೆ ಸಾಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಎಲ್ಲದರಲ್ಲೂ ಇದ್ದಾರೆ ಸರ್. ಆಟನೂ ಆಡ್ತಾರೆ, ಎಲ್ಲರನ್ನೂ ನಗಿಸ್ತಾರೆ. ಇನ್ನೇನು ಹೇಳೋದು ಸರ್ ಅವ್ರ ಬಗ್ಗೆ?
ಹಿಂಗಾಗಿ ಗಿಲ್ಲಿ ಗೆಲ್ಬೇಕು ಅಂತ ಸರ್. ಅಶ್ವಿನಿ ಗೌಡ ಇದ್ದಾರೆ, ರಕ್ಷಿತಾ ಇದ್ದಾಳೆ, ಧನರಾಜ್ ಇದ್ದಾರೆ. ಸರ್ ಅವರೆಲ್ಲ ಸಖತ್ತಾಗಾಡಿದಾಳಲ್ವ? ಅವರೆಲ್ಲ ಬೆಳೆದ್ಬಿಟ್ಟಿದ್ದಾರೆ ಸರ್ ಇವಾಗಲೇ. ಅಷ್ಟಕ್ಕಷ್ಟು ಬೆಳೆದ್ಬಿಟ್ಟಿದ್ದಾರೆ. ಇವನು ಪಾಪ ಬೆಳೀತಾ ಬರ್ತಾವನೆ, ಒಂದೊಂದೇ ಸ್ಟೇಜ್ ಬರ್ತಾ ಇದ್ದಾನೆ. ಬರಲಿ, ನಮಗೂ ಖುಷಿನೇ. ಬೆಳಿಬೇಕು ಸರ್, ನಮ್ಗೆ ಇಲ್ಲಿ ಬೆಳಿಬೇಕು. ಮಂಡ್ಯ ಬೆಳಿಬೇಕು ಅಂತ. ಯಾವ್ರು ನಿಮ್ಮದು? ಇಲ್ಲೇ ಬೆಟಲ್ ಸರ್. ನಾವು ಇಲ್ಲೇ ಲೋಕಲ್. ಓಕೆ ಓಕೆ ಓಕೆ. ಸೊ ಹಂಗಾರೆ ಗಿಲ್ಲಿಗೆ ಓಟು ನಿಮ್ಮದು? ಹೌದು ಸರ್. ಪಕ್ಕ ಅವ್ರನ್ನ ಗೆಲ್ಲೋದು. ರನ್ನರ್ ಅಪ್ ಯಾರು ಆಗಬೇಕು? ರನ್ನರ್ ಅಪ್ ರಘು ಆಗ್ಬೋದು ಸರ್. ರಘು ಅವರು ಇದ್ದಾರೆ, ಚೆನ್ನಾಗಿ ಅಶ್ವಿನಿ ಆಡ್ತಿದ್ದಾರೆ. ಗೌಡ ರನ್ನರ್ ಅಪ್ ಆಗಲ್ವಾ ಹಂಗಾರೆ? ಸರ್ ರಕ್ಷಿತನೂ ಆಗಲ್ವಾ? ಇಲ್ಲ ಸರ್. ರಘು ರನ್ನರ್ ಅಪ್, ವಿನ್ನರು ಗಿಲ್ಲಿ. ಪೂರ್ಣಿಮಾ. ಓಕೆ. ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಇವತ್ತು ಫೈನಲ್ ಅಲ್ಲಿ ನಿಮ್ಮ ಪ್ರಕಾರ? ನಾನು ಗಿಲ್ಲಿ ಗಿಲ್ಲಿನಾ? ಏಕೆ ಇಷ್ಟ. ಇಷ್ಟನಾ? ಗಿಲ್ಲಿ ಅವ್ರಿಂದ ಇಷ್ಟನಾ? ಅಶ್ವಿನಿ ಗೌಡ ಅವರು ಇಷ್ಟನೇ, ಬಟ್ ಗಿಲ್ಲಿ ಗಿಲ್ಲಿ ಫೇವ್ರೆಟ್ ಗಿಲ್ಲಿ. ನಿಮ್ಮ ಫೇವ್ರೇಟಾ? ಓಕೆ. ಏನು ಇಷ್ಟ ಆ ಥರ? ಏನು ಮಾಡಿದ್ರು ಅವರು ಬಿಗ್ ಬಾಸಲ್ಲಿ ಅಂಥದ್ದು? ಯಾವ್ದು ಇಷ್ಟ ಆಯ್ತು ಅದ್ರಲ್ಲಿ? ಗೇಮ್ಗಳಲ್ಲಿ ಅಥವಾ ಗೇಮ್ಸ್ ಚೆನ್ನಾಗಿ ಆಡ್ತಾರೆ. ಮಾತಾಡೋ ರೀತಿನ ಅಥವಾ ಇಲ್ಲ, ಗೇಮ್ಸ್ ಚೆನ್ನಾಗಿ ಆಡ್ತಾರೆ. ಓಕೆ. ಗೇಮ್ಸ್ ಚೆನ್ನಾಗಿ ಆಡ್ತಾರೆ, ಬಟ್ ಕಾಮಿಡಿ ವೈಸಲ್ಲೂ ಚೆನ್ನಾಗಿ ಮಾಡ್ತಾರೆ. ಬಟ್ ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಡ್ತಾರೆ. ನಮ್ಮ ಪ್ರಕಾರ ನಮ್ಮ ಇದು, ಬಟ್ ಬೇರೆಯವ್ರಿಗೆ ಗೊತ್ತಿಲ್ಲ. ಬೇರೆಯವ್ರಿಗೆ ಗೊತ್ತಿಲ್ಲ. ಸೊ ನಿಮ್ಮ ಪ್ರಕಾರ ಅವರೇ ಗಿಲ್ಲಿ. ಸೆಕೆಂಡ್ ರನ್ನರ್ ಅಪ್ ಯಾರು ಆಗ್ಬೋದು? ಮೇ ಬಿ ಅಶ್ವಿನಿ ಗೌಡ ಅವರು ಇರ್ಬೋದು. ಅಶ್ವಿನಿ ಗೌಡ ಅವರು ರನ್ನರ್ ಅಪ್ ಆಗ್ತಾರೆ ಅಂತೀರಾ? ಇರಬಹುದು. ನಿಮ್ಗೆ ಗೊತ್ತಿಲ್ಲ. ಬಟ್ ವಿನ್ನರು ಗಿಲ್ಲಿನೇ ಅನ್ಸುತ್ತೆ. ಗಿಲ್ಲಿನೇ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಫ್ಯಾನ್ ಬೇಸ್ ಅವ್ರಿಗೆ ಅಲ್ವಾ? ಹೌದಾ? ಸೊ ಹಿಂಗಾಗಿ ಗಿಲ್ಲಿ. ಥ್ಯಾಂಕ್ ಯು. ಯಾಕೆ? ಗಿಲ್ಲಿ ಆಟ ಚೆನ್ನಾಗಿ ಆಡ್ತಾನೆ, ಅವ್ನಿಗೆ ಫ್ಯಾನ್ ಬೇಸ್ ಹಂಗೆ ಐತೆ, ಕಾಮಿಡಿ ಹಂಗೆ ಮಾಡ್ತಾನೆ. ಎಲ್ಲೆಲ್ಲಿ ಯಾವ ಟೈಮಲ್ಲಿ ಏನೇನು ಮಾಡ್ಬೇಕು ಎಲ್ಲ ಗೊತ್ತು. ಅದಕ್ಕೆ ಗಿಲ್ಲಿ ಗೆಲ್ಬೇಕು. ಅವ್ರು ಬಿಟ್ಟು ಇನ್ಯಾರು ಗೆಲ್ಬೋದು? ಅಶ್ವಿನಿ ಗೌಡ ಇದ್ದಾರೆ, ಧನುಷ್ ಇದ್ದಾರೆ. ಇಲ್ಲ, ಅವರೇ ಗೆಲ್ತಾರೆ, ಅವರೇ ಗೆಲ್ಬೇಕು. ಓಕೆ. ಸೆಕೆಂಡ್ ರನ್ನರ್ ಅಪ್ ಯಾರಾಗ್ಬೋದು? ಸೆಕೆಂಡ್ ರನ್ನರ್ ಅಪ್ ರಕ್ಷಿತಾ, ಇಲ್ಲ ಅಂದ್ರೆ ರಘು. ಇಬ್ಬರಲ್ಲಿ ಒಬ್ರು ಅಂದ್ರೆ ಯಾರು ರನ್ನರ್ ಅಪ್ ಅಲ್ಲಿ? ರಕ್ಷಿತಾ ಆಗ್ಬೋದು. ಯಾಕೆ ರಕ್ಷಿತಾಗೆ ಸೆಕೆಂಡ್ ರನ್ನರ್ ಅಪ್? ಅವ್ರು ಯಾಕೆ ವಿನ್ನರ್ ಆಗ್ಬೋದು? ಅವ್ರು ಆದ್ರೆ ವಿನ್ನರ್ ಗಿಲ್ಲಿನೇ ಆಗ್ತಾನೆ, ಆದ್ರೆ ರನ್ನರ್ ಅಪ್ ನನಗೆ ಗೊತ್ತಿಲ್ಲ. ವಿನ್ನರ್ ಗಿಲ್ಲಿನೇ ಆಗ್ತಾನೆ. ಸೊ ರನ್ನರ್ ಅಪ್ ಅಲ್ಲಿ ನಿಮ್ಮ ಪ್ರಕಾರ ಒಂದು ರಕ್ಷಿತಾ ಫ್ಯಾನ್ಸ್ ಜಾಸ್ತಿ ಅವ್ರು, ಅದಕ್ಕೆ ಇದ್ದಾರೆ ಅಂತೀರಾ? ಸೊ ಹಂಗಾಗಿ ರಕ್ಷಿತಾ ರನ್ನರ್ ಅಪ್ ಆಗ್ಬೋದು, ಗಿಲ್ಲಿ ವಿನ್ನರ್ ಆಗ್ತಾರೆ ಅಂತ. ಗಿಲ್ಲಿ ವಿನ್ನರ್ ಆಗ್ತಾರೆ. ಥ್ಯಾಂಕ್ ಯು. ಇಲ್ಲಿ ಇನ್ನ ಬರ್ತಾರೆ. ಬರ್ಲಿ. ಹಾಯ್ ಬ್ರದರ್, ನಿಮ್ಮ ಹೆಸರೇನು? ಯೋಗೇಶ್. ಏನು ಮಾಡ್ತಾ ಇದ್ದೀರಾ? ಫಸ್ಟ್ ಪಿ ಯು ಸಿ. ಓಕೆ. ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ. ಯಾಕೆ? ಅಂದರೆ ಅವ್ನು ಜಾಸ್ತಿ ಚೆನ್ನಾಗಿ ಆಟ ಆಡ್ತಾನೆ, ಮತ್ತು ನಗಿಸ್ತಾನೆ, ಎಲ್ಲರನ್ನ ಕಾಮಿಡಿ ಮಾಡ್ತಾನೆ. ಅವ್ರು ಬಿಟ್ಟರೆ ಅಶ್ವಿನಿ ಅವರು ಇದ್ದಾರೆ, ರಕ್ಷಿತಾ ಇದ್ದಾಳೆ, ಆಮೇಲೆ ಧನುಷ್ ಇದ್ದಾರೆ. ಅವರೆಲ್ಲ ಯಾರು ಆಡಿಲ್ವಾ ಚೆನ್ನಾಗಿ? ಆಡವ್ರೆ. ಗಿಲ್ಲಿಗೆ ಫ್ಯಾನ್ಸ್ ಜಾಸ್ತಿ ಇದ್ದಾರೆ. ಫ್ಯಾನ್ಸ್ ಜಾಸ್ತಿ ಇದಾರೆ ಅಂತ ಗೆಲ್ತಾರಾ? ಅಲ್ಲ, ಅದೇ ವೋಟಿಂಗ್ ಇರ್ತೈತೆ. ಆಮೇಲೆ ಅವನು ಚೆನ್ನಾಗಿ ಕಾಮಿಡಿ ಮಾಡ್ತಾನೆ. ಆಮೇಲೆ ಅವನೇ ಗೆಲ್ಬೇಕು. ರನ್ನರ್ ಅಪ್ ಯಾರಾಗ್ಬೋದು? ಕೇಳ್ತೀನಿ, ನಿಮಗೂ ಕೇಳ್ತೀನಿ. ರನ್ನರ್ ಅಪ್ ಯಾರಾಗ್ಬೋದು? ಒಂದು ಗೆಸ್ಸಿಂಗ್ ಅಲ್ಲಿ. ಕಾವ್ಯ ರನ್ನರ್ ಅಪ್ ಆಗ್ಬೋದಾ? ಓಕೆ, ಥ್ಯಾಂಕ್ ಯು. ಹಾಯ್ ಬ್ರದರ್, ನಿಮ್ಮ ಹೆಸರು? ನನ್ನ ಹೆಸರು ಭರತ್. ಓಕೆ. ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಫೈನಲ್ ಅಲ್ಲಿ? ಗಿಲ್ಲಿನೇ ಗೆಲ್ಲಬೇಕು. ಯಾಕೆ? ಗಿಲ್ಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡ್ತಾರೆ, ಜನರಿಗೆಲ್ಲ ಇಷ್ಟ ಆಗೋನು ಗಿಲ್ಲಿ, ಅದಕ್ಕೆ. ಓಕೆ. ಮತ್ತೆ ಇವರು ರಕ್ಷಿತಾ ಇದ್ದಾರೆ. ರನ್ನರ್ ಅಪ್ ರಕ್ಷಿತಾ ಆಗ್ಬೋದು. ರಕ್ಷಿತಾನಾ? ಇವರು ಅಶ್ವಿನಿ ಗೌಡ ಇದ್ದಾರೆ, ಅವರು ಟಾಪ್ 3ನಲ್ಲಿ ಬರ್ಬೋದು, ಆದರೆ ರನ್ನರ್ ಅಪ್ ಆಗಲ್ಲ. ಆಗಲ್ಲ. ಟಾಪ್ 3 ಬರ್ಬೋದು ಅಷ್ಟೇ. ಓಕೆ. ಸೊ ನಿಮ್ಮ ಪ್ರಕಾರ ಗಿಲ್ಲಿನೇ ಗೆಲ್ಲಬೇಕು? ಚೆನ್ನಾಗಿ ಆಡೋದು ಅವರೇ. ಫ್ಯಾನ್ ಬೇಸ್ ಇದೆ ಅಂತ ಗೆಲ್ಲಬೇಕು ಅವರು. ಅವ್ರು ಚೆನ್ನಾಗಿ ಆಡೋರೆ, ಅವ್ರು ಎಂಟರ್ಟೈನ್ಮೆಂಟ್ ಮಾಡೋರೆ ಅಂತ, ಅದ್ರಗೋಸ್ಕರ. ಓಕೆ, ಥ್ಯಾಂಕ್ ಯು. ಹಾಯ್ ಬ್ರದರ್, ನೀವು ಹೇಳಿ, ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡಿ. ನಿತಿನ್ ಅಂತ. ಓಕೆ. ಯಾರು ಗೆಲ್ಬೇಕು? ಗಿಲ್ಲಿ ಗೆಲ್ಬೇಕು. ಯಾಕೆಂದ್ರೆ ಅವ್ನು ಬಡವ್ರ ಮಕ್ಕಳು, ಗೆಲ್ಸ್ಬೇಕು ಅವ್ರನ್ನ. ಚೆನ್ನಾಗಿ ಆಡ್ತಾವ್ರೆ. ಆಟ ಯಾರು ಚೆನ್ನಾಗಿ ಆಡಿದಾರೆ? ಗಿಲ್ಲಿನೇ ಚೆನ್ನಾಗಿ ಆಡ್ತಾವ್ರೆ. ಚೆನ್ನಾಗಿ ಆಡ್ತಾವ್ರೆ. ಬಡವ್ರ ಮಕ್ಕಳು ಅಂತ ಗೆಲ್ಲಿಸ್ತಾ ಇಲ್ಲ, ಬಡವ್ರ ಮಕ್ಕಳಲ್ಲ, ಅವ್ನ ಆಟ ನೋಡ್ರಿ ಹೆಂಗ್ ಆಡ್ತಾವನೆ ಅಂತ. ಆಟ ನೋಡ್ರಿ, ಅವ್ರು ಚೆನ್ನಾಗಿ ಆಡ್ತಾವ್ರೆ, ಎಂಟರ್ಟೈನ್ ಮಾಡ್ತಾವ್ರೆ. ಬಿಗ್ ಬಾಸ್ ಈ ಸಲ ಕನ್ನಡ ನೋಡ್ಬೇಕು ಅಂದ್ರೆ ಅವರೇ ಕಾರಣ. ಗಿಲ್ಲಿನೇ ಕಾರಣ. ಅವರಿಂದನೇ ನೋಡ್ತಾ ಇರೋದು. ಅವ್ರು ಬಿಟ್ರೆ ರನ್ನರ್ ಅಪ್ ಯಾರಾಗ್ಬೋದು? ಕಾವ್ಯ ಆಗ್ತಾರಾ? ಕಾವ್ಯ ಆಗ್ತಾರೆ. ಓಕೆ. ಅವ್ರು ಬಿಟ್ರೆ ಮತ್ತೆ? ಅವ್ರು ಬಿಟ್ರೆ ನನಗೆ ರಘು ಥರ್ಡ್ ಬರ್ತಾರೆ. ಅಶ್ವಿನಿ ಗೌಡ ಅವರು ಲಾಸ್ಟ್. ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಗೌಡ ಗೆಲ್ಲಬೇಕು. ಕಾರಣ ಯಾಕೆ ಅಂತಂದ್ರೆ, ಬಕೆಟಲ್ಲಿ ಮಣ್ಣು ತುಂಬ್ತಾ ಇದ್ರಲ್ಲ, ಆವಾಗ ಅವರು ಒಬ್ಬ ಹೆಣ್ಣು ಮಗಳು ಸಿಟಿಯಿಂದ ಬಂದಿರ್ಬೋದು ಅಥವಾ ಲಕ್ಸುರಿ ಲೈಫಿಂದ ಬಂದಿರ್ಬೋದು. ಆ ಒಂದು ಬಕೆಟನ್ನು 70 ನಿಮಿಷಗಳ ಕಾಲ ಅವ್ರು ಹಿಡ್ಕೊಂಡಿದ್ದಾರೆ ಅಂತಂದರೆ, ಆಕೆಯ ಒಂದು ಏನು ಶಕ್ತಿಯುತವಾದದ್ದು. ಒಬ್ಬ ಮಹಿಳೆ ಎಂಥ ಸಂದರ್ಭದಲ್ಲಿಯೂ ಕೂಡ ನಾನು ಸಬಲೆಯಾಗಿ ನಿಲ್ಲಬಲ್ಲೆ
ನಾನು ನನ್ನ ಗಟ್ಟಿತನವನ್ನು ತೋರಿಸಬಲ್ಲೆ, ಸಮರ್ಥವಾಗಿ ನಿರ್ವಹಿಸಬಲ್ಲೆ ಅಂತಕ್ಕಂಥದ್ದನ್ನು ಆಕೆ ಅದರಲ್ಲಿ ತೋರಿಸಿದ್ದಾರೆ. ಅದೊಂದೇ ಇಶ್ಯೂ ಸಾಕು ಆಕೆ ಗೆಲ್ಲಬೇಕು ಅನ್ನೋದಕ್ಕೆ. ಸೊ ಅಶ್ವಿನಿ ಗೌಡ ಅವ್ರು ಗೆಲ್ಲಬೇಕು. ಅಶ್ವಿನಿ ಗೌಡ ಗೆಲ್ಲಬೇಕು. ಯಾಕೆ ಅಂತಂದರೆ ಬಕೆಟ್ಗೆ ಈಗ ಯಾವುದೇ ಆಟಗಳನ್ನು ಆಡುವಾಗ ಸೀರಿಯಸ್ ಆಗಿ ಆಟ ಆಡಬೇಕು. ಸೀರಿಯಸ್ ಆಗಿ ಆಟ ಆಡುವಂಥದ್ದಲ್ಲ. ಎಲ್ಲಿ ನೀವು ರಕ್ಷಿತಾ ಇರ್ಬೋದು, ಅಥವಾ ಕಾವ್ಯ ಇರ್ಬೋದು, ಅಥವಾ ಗಿಲ್ಲಿ ಇರ್ಬೋದು, ಸೀರಿಯಸ್ ಆಟಗಳನ್ನು ಅವರು ಶ್ರಮಜೀವಿಗಳಿಂದ ಬಂದಿದ್ದವ್ರು ಆಗಿದ್ದರೆ, ಶ್ರಮಜೀವಿದ ಒಂದು ಬಕೆಟ್ಟಾಗಿ ಮಣ್ಣು ತುಂಬತಕ್ಕಂಥದ್ದು ಇದೆಯಲ್ಲ, ಅದನ್ನು ತೋರಿಸ್ಬೇಕಾಗಿತ್ತು. ಅಲ್ಲಿ ಒಂದು ರೀತಿಯ ಏನು ಒಬ್ಬರಿಗೆ ಮಾತ್ರ ಅವರನ್ನು ಸೋಲಿಸಬೇಕು, ಬಿಟ್ಬಿಡ್ತಾರೆ ಬಕೆಟನ್ನು, ಇವಳ ಕೈಲಿ ಹಿಡಿಲಿಕ್ಕೆ ಆಗೋದಿಲ್ಲ, ಆ ರೀತಿಯಾದಂಥ ಒಂದು ಪ್ರಯತ್ನ ನಡೀತು. ಅದು ತಪ್ಪು ಅಂತ ಸಮಬಲವಾಗಿ ಹಾಕಲೇಬೇಕಾದ್ರೆ ಕಾವ್ಯಗೆ ಯಾರೂ ಕೂಡ ಮಣ್ಣು ಹಾಕದೇ ಇದ್ದದ್ದು ಒಂದು ರೀತಿಯಲ್ಲಿ ಅದು ಪಾರದರ್ಶಕವಾಗಿರಲಿಲ್ಲ ಮತ್ತು ಒಂದು ರೀತಿ ಫೇವರಿಸಮ್ ಟೈಪ್ ಆಯಿತು. ಅದು ನನ್ನ ನಿಲುವು. ಸರ್ ಹಂಗೆ ರನ್ನರ್ ಅಪ್ ಯಾರಾಗ್ಬೋದು? ರನ್ನರ್ ಅಪ್ಪು ಗಿಲ್ಲಿ ಬರಲಿ, ತೊಂದರೆ ಇಲ್ಲ. ಎಸ್, ನಿಮ್ಮ ಪ್ರಕಾರ ಹಂಗಾರೆ ಅಶ್ವಿನಿ ಗೌಡ ಅವ್ರು ಗೆಲ್ಲಬೇಕು ಅಂತೀರಾ? ಆ ಒಂದು ಇಶ್ಯೂ ನನ್ನ ಮನಸ್ಸನ್ನು ಸೆಳೆದಿದೆ. ಹೌದು. ಕುಶಾಲ್, ಓಕೆ, ಯಾರು ಗೆಲ್ಲಬೇಕು ಬಿಗ್ ಬಾಸ್ ಅಲ್ಲಿ ಫೈನಲಲ್ಲಿ? ಗಿಲ್ಲಿ. ಯಾಕೆ? ಅವ್ರು ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಅದು ಓಕೆ. ಅಲ್ಲ, ಇವಳು ರಕ್ಷಿತಾನೂ ಇದ್ದಾಳೆ, ಅಶ್ವಿನಿ ಗೌಡ ಅವರು ಇದ್ದಾರೆ, ಧನುಷ್ ಇದ್ದಾರೆ, ಕಾವ್ಯ ಇದ್ದಾರೆ. ಆದರೆ ಗಿಲ್ಲಿ ಅವರೇ ಗೆಲ್ಲಬೇಕಂತ. ಓಕೆ. ಸೆಕೆಂಡ್ ರನ್ನರ್ ಅಪ್ ಯಾರಾಗ್ಬೋದು ನಿಮ್ಮ ಪ್ರಕಾರ? ಕಾವ್ಯ. ಸೆಕೆಂಡ್ ರನ್ನರ್ ಅಪ್ ಗೆಲ್ಲೋದು ಗಿಲ್ಲಿ, ಸೆಕೆಂಡ್ ರನ್ನರ್ ಅಪ್ ಕಾವ್ಯ. ಅವ್ರು ಬಿಟ್ಟರೆ ಮತ್ತೆ ಇನ್ಯಾರಿಗೆ ಸಿಗ್ಬೋದು ಆ ಸ್ಥಾನ ನಿಮ್ಮ ಪ್ರಕಾರ? ಧ್ರುವಂತಗೆ. ಅವ್ರಿಬ್ರು ಬಿಟ್ಟರೆ ಮತ್ತೆ ಬೇರೆ ಯಾರು ಗೆಲ್ಬೋದು ನಿಮ್ಮ ಪ್ರಕಾರ? ಯಾರು ಗೆಲ್ಲೋ ಅರ್ಹತೆ ಇದೆ? ಧ್ರುವಂತ. ಧನುಷ್ ಪ್ರಕಾರ ಇವತ್ತು ಫೈನಲ್ಲು ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ತಾರೆ? ಐ ಥಿಂಕ್ ಧನುಷ್. ಯಾಕೆ? ಚೆನ್ನಾಗಿ ಆಡ್ತಾರೆ ಗೇಮ್ ಎಲ್ಲ, ಓಕೆ, ಚೆನ್ನಾಗಿ ಮಾತಾಡ್ತಾರೆ ಎಲ್ಲರ ಜೊತೆನೂ. ಓಕೆ. ಮತ್ತೆ ಇವ್ರು ಗಿಲ್ಲಿ ಅಂತ ಇದ್ದಾರೆ, ಈ ಕಡೆ ಬನ್ನಿ. ಗಿಲ್ಲಿ ಅಂತ ಇದ್ದಾರೆ. ಗಿಲ್ಲಿನೂ ಚೆನ್ನಾಗಿ, ಅವ್ರ ಮಾತೆಲ್ಲ ಚೆನ್ನಾಗಿರುತ್ತೆ. ಗೆದ್ರೆ ಮೇ ಬಿ ಗಿಲ್ಲಿ ಮತ್ತೆ ಧನುಷ್ ಇಬ್ರಲ್ಲಿ ಒಬ್ರು ಗೆಲ್ಬೇಕು. ಸೊ ರನ್ನರ್ ಅಪ್ ಯಾರಾಗ್ಬೋದು? ಅದೇ ರನ್ನರ್ ಅಪ್ ಮತ್ತೆ ಗಿಲ್ಲಿ. ರನ್ನರ್ ಅಪ್ ಬಂದ್ರೆ ಧನುಷ್ ಆಗೋದು, ಗಿಲ್ಲಿನೇ ಗೆಲ್ಲೋದು. ಸೊ ನಿಮ್ಮ ಪ್ರಕಾರ ಬಿಗ್ ಬಾಸ್ ಏನಕ್ಕೆ ನೋಡ್ಬೇಕು ನಿಮ್ಮ ಪ್ರಕಾರ? ನಮಗೆ ಗೊತ್ತಿಲ್ಲ. ಏನಕ್ಕೆ ನೋಡ್ತೀರಾ? ಏನು ಇಷ್ಟ ಹೇಳಿ? ಚೆನ್ನಾಗಿರುತ್ತೆ ಅಂತ ಅಷ್ಟೇ ನೋಡೋದು. ಆಟ ಆಡೋದೆಲ್ಲ ನೋಡೋಕೆ ಚೆನ್ನಾಗಿರುತ್ತೆ. ಓಕೆ, ನೀವು ಹೇಳಿ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು? ಹೇಳ್ತೀನಿ. ನಮಗೆ ಗಿಲ್ಲಿನೇ. ಯಾಕೆ ಅಂದರೆ ಅವ್ರ ಕಾಮಿಡಿಗೆ ನೋಡ್ತೀವಿ ನಾವು, ಅವ್ರ ದೊಡ್ಡ ಫ್ಯಾನು. ಇನ್ನೊಂದೇನೆಂದರೆ ಇವಾಗ ಫಸ್ಟಿಂದ ಲಾಸ್ಟ್ವರೆಗೂ ನಿಜವಾಗ್ಲೂ ಯಾರು ಟ್ರೂ ಆಗಿ ಇದ್ದಾರೆ ಅಂದರೆ ಅದು ಗಿಲ್ಲಿನೇ. ಯಾವ ಚೇಂಜ್ ಆಗ್ದಿರಾ ಚೆನ್ನಾಗಿ ಆಡ್ಕೊಂಡು ಬಂದಿರೋರು ಗಿಲ್ಲಿನೇ. ಅಶ್ವಿನಿ ಗೌಡ ಅವ್ರು ಅಷ್ಟು ಇಷ್ಟ ಆಗಲ್ಲ. ಕಾವ್ಯ ಓಕೆ. ರನ್ನರ್ ಅಪ್ ಯಾರಾಗ್ಬೋದು? ಧನುಷ್ ಅನ್ಸುತ್ತೆ. ಇವರು ರಕ್ಷಿತಾ ಅವ್ರು ಆಗಲ್ಲ ಅನ್ಸುತ್ತೆ. ನಿಮ್ಮ ಪ್ರಕಾರ ಗಿಲ್ಲಿ. ಥ್ಯಾಂಕ್ ಯು. ಯಾರು ಗೆಲ್ತಾರೆ ಅಣ್ಣ? ಗಿಲ್ಲಿ ಅಣ್ಣ, ಇನ್ಯಾರಣ್ಣ ಗೆಲ್ತಾರೆ? ಯಾಕೆ? ಅವ್ರು ಬಿಟ್ಟು ಬೇರೆ ಯಾರಿಲ್ಲ? ಅಶ್ವಿನಿ ಗೌಡ ಇದ್ದಾರೆ, ಧನುಷ್ ಇದ್ದಾರೆ. ಅಣ್ಣ ಅಶ್ವಿನಿ ಗೌಡ, ಗಿಲ್ಲಿ, ಕಾವ್ಯ ಎಲ್ಲರೂ ಅವರೇ. ಅದೇ ಗಿಲ್ಲಿ ಅನ್ನೋರು ಬಂದು ಯಾರು ಮಾಡಿಲ್ಲ ಅಂದರೆ ಇಷ್ಟೊಂದು ಎಪಿಸೋಡ್ನ ಇಷ್ಟು ಮುಂದಕ್ಕೆ ಯಾರು ತಂದಿಲ್ಲ. ಚಾನಲ್ಲೇ ನಂಬರ್ 1 ಮಾಡವ್ರೆ. ಓಕೆ. ಗಿಲ್ಲಿನೇ ಮಾಡಿರೋದು. ತುಂಬಾ ಜನ ಇದ್ದಾರೆ ಬರ್ತಾರೆ ಕಂಟೆಸ್ಟೆಂಟ್ ಅಲ್ಲಿ. ಅಣ್ಣ 50 ಲಕ್ಷ ಓಟ್ ಐತಣ್ಣ ಗಿಲ್ಲಿಗೆ. ಹೌದಾ? 50 ಲಕ್ಷ ಓಟ್ ಇದೆ, ಅವರೇ ಗೆಲ್ಬೇಕು. ಏನಣ್ಣ ಹಿಂಗೆ ಹೇಳ್ತೀರಾ? ಫೋನ್ ತೆಗೆದ್ರೆ ಅವರೇ ಬರ್ತದೆ, ಗಿಲ್ಲಿನೇ ಅವರೇ ಗೆಲ್ಲೋದಣ್ಣ, ಅವರೇ ಗೆಲ್ಲೋದು. ಅವ್ರು ಗೆಲ್ಬೇಕಂತ ನಮಗೂ ಒಂದು ಆಸೆ ಇದೆ. ರನ್ನರ್ ಅಪ್ ಯಾರಾಗಬೇಕು? ರನ್ನರ್ ಅಪ್ ಕಾವ್ಯ, ಧನುಷ್, ರಕ್ಷಿತಾನೇ ಆಗ್ಬೇಕಣ್ಣ. ಪಾಪ ಆ ಹುಡುಗಿ ಪಾಪ ಗೆಲ್ಲಿಸ್ಬೋದಿತ್ತಲ್ಲ ಹಂಗಾರೆ? ಗೆಲ್ಸ್ಬೋದು, ಆದರೆ ಗಿಲ್ಲಿಗೆ ಬಂದಿರೋ ಓಟ್ ಯಾರಿಗೂ ಬಂದಿಲ್ಲಲ್ಲ. ಅವ್ರು ಬಂದ್ಬಿಟ್ಟು ಒಂದು ಇಷ್ಟು ಥರ ಕ್ರಿಯೇಟ್ ಮಾಡಿದ್ರು. ಅಲ್ಲಿ ನಮಗೆ ಕಾಮಿಡಿನೂ ಮಾಡಿದ್ರು, ಡ್ಯಾನ್ಸ್ ಆಡಿದ್ರು, ಆ ಕಡೆ ಇನ್ನೊಬ್ರಿಗೆ ಇಮಿಟೇಟ್ ಮಾಡಿದ್ರು. ನಮಗೆ ಮನೋರಂಜನೆ ಒಂದು ಅರ್ಧ ಗಂಟೆ ಟಿ ವಿ ನೋಡಬೇಕಂದ್ರೆ ಏನೋ ಒಂದು ಸ್ವಲ್ಪ ಟೆಸ್ಟ್ ಕಡಿಮೆ ಆಗಲಿ ಅಂತ ನೋಡ್ತಾರೆ. ಚೆನ್ನಾಗೈತೆ. ಅವ್ರಿಗೋಸ್ಕರ ಇವಾಗ ಚಾನಲ್ ಎಲ್ಲರೂ ನೋಡ್ತಾರಣ್ಣ. ಗಿಲ್ಲಿಗೆ ಒಬ್ರಿಗೋಸ್ಕರ ಬಿಗ್ ಬಾಸ್ ಇಷ್ಟೊಂದು ಇದಿದೆ. ಅವ್ರು ಗೆದ್ದಿಲ್ಲ ಅಂದರೆ ಎಲ್ಲರಿಗೂ ಮೋಸ ಆದಂಗೆ. ಅವರೇ ಗೆಲ್ಲಬೇಕು. ಗಿಲ್ಲಿನೇ ಗೆಲ್ಲೋದು. ಅವ್ರ ಆಟ ಹೆಂಗೈತೆ ಕೇಳಂಗೆ ಇಲ್ಲ. ಫೋನಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫುಲ್ ಗಿಲ್ಲಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇತ್ತಂತ ನೀವು ಹೇಳ್ತಾ ಇದ್ದೀರಾ ಅಥವಾ ಬಿಗ್ ಬಾಸ್ ನೋಡಿ ಹೇಳ್ತಾ ಇದ್ದೀರಾ? ಬಿಗ್ ಬಾಸ್ ನೋಡೇ ಹೇಳ್ತಿರೋದು. ರನ್ನರ್ ಅಪ್ ಯಾರಾಗ್ಬೋದು? ರನ್ನರ್ ಅಪ್ ರಕ್ಷಿತಾ. ಇವ್ರು ಕಾವ್ಯ ಇದ್ದಾರೆ, ಆಮೇಲೆ ಅಶ್ವಿನಿ ಗೌಡ ಇದ್ದಾರೆ. ಅವ್ರಕ್ಕಿಂತ ಡಿಸರ್ವ್ ಅವರಲ್ಲ ಗಿಲ್ಲಿ ಮತ್ತೆ ರಕ್ಷಿತಾ. ರನ್ನರ್ ಅಪ್ ರಕ್ಷಿತಾ. ಅಷ್ಟೇ ಗಿಲ್ಲಿ ಬಂದಿದೆ. ನೀವು ಹೇಳಿ ಬ್ರೋ. ಅದೇ ಬ್ರೋ ಗಿಲ್ಲಿನೇ ಬ್ರೋ. ಯಾಕೆ?
ಬ್ರೋ ಗಿಲ್ಲಿದೆ ಬ್ರೋ, ಯಾಕೆಂತ ಹೇಳಕ್ಕಾಗಲ್ಲ. ಆಯ್ತು ಗಿಲ್ಲಿಯಲ್ಲಿ ನೀವ್ ಹೇಳಿ ಬ್ರೋ ಅವ್ನ ಕ್ಯಾರೆಕ್ಟರಿಸ್ಟಿಕ್ ಇಷ್ಟ ಆಯ್ತು ಬ್ರೋ. ಚೆನ್ನಾಗಿ ಇದು ಮಾಡ್ತಾನೆ, ಆಟನೂ ಚೆನ್ನಾಗಿ ಆಡ್ತಾನೆ, ಎಲ್ಲ ಚೆನ್ನಾಗಿ ಆಡ್ತಾನೆ, ಅದಕ್ಕೆ ಇಷ್ಟ. ಚೆನ್ನಾಗಿದ್ದಾರೆ, ರಕ್ಷಿತಾ ಆಡಿದ್ದಾರೆ, ಧನುಷ್ ಆಡಿದ್ದಾರೆ. ನಮ್ಗೆ ಇಷ್ಟ ಆಗಿದೆ ಅವರು ಬ್ರೋ. ಗೆಲ್ಬೇಕು ಅಂತ. ನಮ್ಮೂರ್ನವ್ರು ಅಂತಲ್ಲ ಬ್ರೋ, ಇಷ್ಟ ಅಷ್ಟೇ. ಇವಾಗ ಅಭಿಮಾನಿಗಳು ಅಂತ ಇತ್ತಿರಲ್ಲ ಬ್ರೋ, ಅದಕ್ಕೆ. ಓಕೆ, ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀವಿ. ಯಾರು ಗೆಲ್ಬೇಕು? ನನ್ನ ಪ್ರಕಾರ ಗಿಲ್ಲಿ. ಯಾಕೆ? ಯಾಕಂದ್ರೆ ಚೆನ್ನಾಗಿ ಆಡ್ತಿದ್ದಾನೆ, ಅವನು ಒಬ್ಬನೇ ರಿಯಾಲಿಟಿ ಆಗಿರೋದು ಇಲ್ಲಿ. ಓಕೆ, ಸೊ ಇವರು ಅಶ್ವಿನಿ ಇದ್ದಾರೆ, ರಕ್ಷಿತಾ ಇದ್ದಾರೆ, ಧನುಷ್ ಇದ್ದಾರೆ, ಕಾವ್ಯ ಇದ್ದಾರೆ. ನಮ್ಗೆ ಲೈಕ್ ಆಗಿರೋದು ಕಾಮಿಡಿ ಈ ಥರ ಎಲ್ಲದು ನೋಡ್ಬೇಕಲ್ಲ, ಒಂದೇ ಥರ ನೋಡ್ಬೇಕಲ್ಲ. ಹೀಗಾಗಿ ಗಿಲ್ಲಿ ಗೆಲ್ಲೋದು. ಫೈನಲ್ ಅಲ್ಲಿ ಯಾರು ಗೆಲ್ಬೋದು? ಫೈನಲ್ ಗಿಲ್ಲಿನೇ ಗೆಲ್ಲೋದು ಪಕ್ಕ. ರನ್ನರ್ ಅಪ್ ರಕ್ಷಿತಾ. ರಕ್ಷಿತಾ ರನ್ನರ್ ಅಪ್. ಥ್ಯಾಂಕ್ ಯು. ನೀವು? ನಾವು ಗಿಲ್ಲಿಗೆ. ಗಿಲ್ಲಿ ಫಿಕ್ಸು ಕಂಪ್ಲೀಟ್ ಇದಿದ್ದಾರೆ ಅವರು, ನೆಕ್ಸ್ಟ್ ಲೆವೆಲ್ ಕ್ರೇಜಿಂಗು. ಈ ಸಲ ಫ್ಯಾನ್ ಫಾಲೋವಿಂಗು ತುಂಬ ಇದೆ. ಪಕ್ಕ ಅದು ಅವರೇ ಗೆಲ್ತಾರೆ ಅಂತ ನನಗೆ 100% ಗೊತ್ತಿದೆ. ನೋಡೋಣ ಏನಾಗುತ್ತಂತ ಕಾದು ನೋಡ್ತಾ ಇದ್ದೀವಿ. ಸೊ ಗಿಲ್ಲಿನೇ ಗೆಲ್ಬೇಕು. ಧನುಷ್ ಇದ್ದಾರೆ, ಕಾವ್ಯ ಇದ್ದಾರೆ, ಅಶ್ವಿನಿ ಗೌಡ ಇದ್ದಾರೆ. ಓನ್ಲಿ ಒಂದು ಪರ್ಸ್ಪೆಕ್ಟಿವ್ ಆಗಿ ಥಿಂಕ್ ಮಾಡಿದರೆ ಆಗಲ್ಲ. ಪ್ರತಿಯೊಂದು ಪರ್ಸ್ಪೆಕ್ಟಿವಲ್ಲೂ ಗಿಲ್ಲಿ 100% ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾನೆ, ಅದಕ್ಕೆ ಗಿಲ್ಲಿನೇ ಗೆಲ್ತಾನೆ ಅಂತ ಅನಿಸುತ್ತೆ. ಇವತ್ತು ಫೈನಲ್. ಇವರು ರನ್ನರ್ ಅಪ್ ಯಾರಾಗ್ಬೋದು? ರಕ್ಷಿತಾ ಆಗ್ಬೋದು ಅಂತ ಅನಿಸುತ್ತೆ. ರಕ್ಷಿತಾ ಗಿಲ್ಲಿನೇ. ಥ್ಯಾಂಕ್ ಯು ಸರ್. ಇಲ್ಲಿ ನೋಡ್ರಪ್ಪ, ಇಲ್ಲಿ ಗಿಲ್ಲಿ ಅವ್ರದ್ದು ವೋಟ್ ಆ್ಯಂಡ್ ಸೇವ್ ಗಿಲ್ಲಿ ನಟ ಅಂತ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಇದು ಕರ್ನಾಡು ಕಾಫಿ ಅಂತ ಬಂದಿದ್ವಿ, ಇಲ್ಲಿ ಹೋಗ್ತಾ ಇದ್ವಿ ರೋಡಲ್ಲಿ, ನಾವು ಅಲ್ಲಿ ಶೂಟ್ ಮಾಡ್ತಾ ಇದ್ರಿ, ಇವ್ರು ಕರೆದ್ರು. ಹಲೋ ಬನ್ನಿ ಬ್ರದರ್, ಬನ್ನಿ ಇಲ್ಲಿ. ಇದೇನು ಬೋರ್ಡೆಲ್ಲ ಇಟ್ಬಿಟ್ಟಿದ್ದೀರಾ ಗಿಲ್ಲಿ ಅವ್ರದ್ದು? ಬಿಗ್ ಬಾಸ್? ಹೌದು ಸರ್, ಬಿಗ್ ಬಾಸ್ ನೋಡ್ತಿದ್ದೀನಿ. ಗಿಲ್ಲಿ ಗೆಲ್ಲೇಬೇಕು, ಗಿಲ್ಲಿ ಗೆಲ್ಲೋದಲ್ಲ, 100% ಗೆಲ್ಲೋದು ಗಿಲ್ಲಿನೇ. ಯಾಕೆ ಅಂದ್ರೆ ಅವ್ನು ಚೆನ್ನಾಗಿ ಆಡ್ತಿದ್ದಾನೆ, ಅವನ ಥರ ಯಾರು ಆಡ್ತಿಲ್ಲ ಬಿಗ್ ಬಾಸ್ ಅಲ್ಲಿ. ಅಶ್ವಿನಿ ಅವರು ಇದ್ದಾರೆ. ಕಲ್ಪೆ ಸರ್ ಅಶ್ವಿನಿ, ವರ್ಷಕ್ಕೆ ಅಶ್ವಿನಿ. ಕಾವ್ಯ ಇದ್ದಾರೆ, ಕಾವ್ಯ ಚೆನ್ನಾಗಿ ಆಡ್ತಿದ್ದಾರೆ, ಧನುಷ್ ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಅಶ್ವಿನಿ ಯಾಕೆ ಅಲ್ಲಿವರೆಗೂ ಕರ್ಕೊಂಡು ಹೋಗೋರು ಅಂತ ಗೊತ್ತಿಲ್ಲ. ಮಂಗಳೂರು ಹುಡುಗಿನೇ ಚೆನ್ನಾಗಿ ಆಡ್ತಿದ್ದಾಳೆ. ನನಗೆ ಆಸೆ ಇರೋದು ಗಿಲ್ಲಿ ಫಸ್ಟು, ಅವ್ನು ಬರಲೇಬೇಕು, ಆಪ್ಷನ್ನೇ ಇಲ್ಲ. ಬಟ್ ಸೆಕೆಂಡ್ ರನ್ನಪ್ ನನಗೆ ರಕ್ಷಿತಾ ಆಗಬೇಕು ಅಂತ ಆಸೆ. ರಕ್ಷಿತಾ ಕಂಟೆಂಟ್ ಇನ್ಯಾರೂ ಇಲ್ಲ, ಯಾರೂ ಇಲ್ಲ. ನನಗೆ ಬರಬೇಕು, ಗಿಲ್ಲಿ ಬರಬೇಕು, ಗಿಲ್ಲಿ ಬಂದೇ ಬರ್ತಾನೆ. 100% ಗಿಲ್ಲಿನೇ. ಗಿಲ್ಲಿ ಏನು ಇಷ್ಟ ಇಲ್ಲ, ಅವ್ನು ಒಳ್ಳೆತನ, ಅವನು ಹಳ್ಳಿ ಹುಡುಗ ಅನ್ನೋದಕ್ಕಿಂತ ಹಳ್ಳಿ ಹುಡುಗರು ಎಲ್ಲರೂ ಇರ್ತಾರೆ. ಬಟ್ ಅವನ ವ್ಯಕ್ತಿತ್ವ ಇದೆಯಲ್ಲ, ನನ್ನ ಪಾಟಿಗೆ ನಾನು ಇರ್ತೀನಪ್ಪ, ಅವ್ನು ಯಾರಿಗೆ ತೊಂದರೆ ಕೊಟ್ಟವನು? ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಅವ್ನ ಪಾಟಿಗೆ ಅವನಿದ್ದಾನೆ ಖುಷಿ. ಈಗ ಬಿಗ್ ಬಾಸ್ ಏನು, ಈಗ ಎಲ್ಲ ಶೋ ನೋಡೋದೇನು ಖುಷಿಗೋಸ್ಕರ, ಎಂಟರ್ಟೈನ್ಮೆಂಟ್ಗೋಸ್ಕರ ಅಲ್ವಾ? ಅವನು ಅದನ್ನೇ ಮಾಡ್ತಾ ಇದ್ದಾನೆ. ಈಗ ಅವ್ರು ಹೇಳೋ ಪ್ರಕಾರ ಟಾಸ್ಕ್ ಆಡಿದ್ರೆ ಮಾತ್ರ ಎಲ್ಲ ಅಂತ ಹೇಳಿದ್ರೆ ಫಿಸಿಕಲ್ ಇರೋರೇ ಹೋಗ್ಬೋದಲ್ಲ ಅಲ್ಲಿಗೆ, ಯಾಕೆ ಅಲ್ಲಿಗೆ ಕಳ್ಸಲ್ಲ? ಗಿಲ್ಲಿ ಯಾಕೆ ಗೆದ್ದವನೇ ಅಂತ ಹೇಳಿದ್ರೆ ಮನ್ಸು ಗೆದ್ದಾನ ಅವನು. ಈಗ ನಮ್ಮ ಅಮ್ಮಂಗೆ ಅಶ್ವಿನಿ ಕಂಡ್ರೆ ಆಗಲ್ಲ, ನಾವೇನು ಮಾಡೋಣ ಅದಕ್ಕೆ? ಅಶ್ವಿನಿ ಕಂಡ್ರೆ ಉಗಿತಾವ್ರು ನಮ್ಮಮ್ಮ. ಆ ಅಶ್ವಿನಿ ಕಂಡ್ರೆ ಆಗಲ್ಲ, ಅವಳು ಹಂಗೆ ಆಡ್ತಾಳೆ, ನಾವೇನು ಮಾಡೋಣ? ಕಾವ್ಯ ಚೆನ್ನಾಗಿ ಆಡ್ತಾಳೆ, ಬಟ್ ಕಂಪೇರ್ ಮಾಡಿದ್ರೆ ರಕ್ಷಿತಾ ಕಂಪೇರ್ ಮಾಡಿದ್ರೆ ಕಾವ್ಯ ಡಮ್ಮಿನೇ. ಗಿಲ್ಲಿಯಿಂದ ಕಾವ್ಯ ಅವಳೆ. ಸ್ಟ್ರಾಂಗ್ ಇದ್ದಾಳೆ, ಇಲ್ಲ ಅಂತ ಹೇಳ್ತಿಲ್ಲ, ಅವಳು ಸಿಕ್ಕಾಬಿಡ ಎಂಟರ್ಟೈನ್ಮೆಂಟ್ ಮಾಡಿದ್ದಾಳೆ. ಬಟ್ ಗಿಲ್ಲಿ ಈಸ್ ನೆಕ್ಸ್ಟ್ ಲೆವೆಲ್. ಅವ್ನು ಹೇಳ್ತಿಲ್ವಾ, ಇಡೀ 12 ಸೀಸನಲ್ಲಿ ಈ ರೀತಿ ಆಗ್ತಿರೋದು ನೀವೇ ನೋಡಿದ್ದೀರಾ? ನಾನು ನಿಮಗೆ ಚಾನಲ್ ಅವ್ರಿಗೆ ಹೇಳ್ತೀನಿ, ನೀವು ನೋಡಿದ್ದೀರಾ? ಚಾನ್ಸೇ ಇಲ್ಲ. ಆಗಿದೆ ಅಷ್ಟೇ, ಹೈಪ್ ಇದೆ, ಎಲ್ಲ ಬಂದಿತ್ತು. ಆದರೆ ಗಿಲ್ಲಿ ಕೊಟ್ಟಿದ್ದ ಹೈಪು ಬೇರೆ ಯಾರಿಗೂ ಬಂದಿಲ್ಲ. ನಾನೇ ಮಾಡಿಸಿದ್ದು. ನನಗೆ ಇನ್ನೊಂದೇನಂತ ಹೇಳಿದ್ರೆ, ನನಗೂ ಇಷ್ಟನೇ, ಆ್ಯಕ್ಟ್ರೆಸ್ಗಳು ತುಂಬ ಇಷ್ಟ. ಬಟ್ ನಾನು ಅದನ್ನು ತೋರ್ಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಬಟ್ ಯಾಕೋ ಗಿಲ್ಲಿ ನೋಡಿದಂಗೆ ಸಿಕ್ಕಾಬಿಟ್ಟು ಎಷ್ಟೋ ಸರಿ ಹತ್ತುಬಿಟ್ಟಿದ್ದೀನಿ ನಾನು ನೋಡಿ. ಪ್ರತಿ ಸಲ ಅವ್ನು ನೋಡಿದಾಗೆಲ್ಲ ಕಣ್ಣಲ್ಲಿ ಎಷ್ಟೋ ಸರಿ ಕಣ್ಣಲ್ಲಿ ನೀರು ಬಂದ್ಬಿಟ್ಟೈತೆ. ಅವನೇನೋ ನಮ್ಮ ಅಣ್ಣನೋ ತಮ್ಮನೋ ಅಥವಾ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಗನೋ. ಹೌದು, ಆ ಕಾರಣಕ್ಕೆ ಅವ್ನು ಇಟ್ಟಿರು. ನಾನು ಹೇಳ್ತಿಲ್ಲ, ನನಗೆ ಇಷ್ಟನೇ ಎಲ್ಲರೂ. ಬಟ್ ಗಿಲ್ಲಿ ಥರ ಎಮೋಷನ್ ಅವ್ನು ನನಗೆ ಅನ್ನೋದು ಆ ಥರ ನೋಡಿದ್ರಲ್ವಾ? ಸೊ ಇದು ಜನಗಳು ಇಷ್ಟಪಟ್ಟರು ಅಂತ ರಿಸಲ್ಟು. ನಾವು ನೀವೆಲ್ಲ ಕಾದು ನೋಡಬೇಕು. ಹೊರಟು ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.